ಅಭಿಷೇಕ್ ಜಸ್ಟ್ ಹೋಲ್ಡ್ 7 ಕೋಟಿ ರಾಬರಿ ಕೇಸ್ನ ಬಿಗ್ ಅಪ್ಡೇಟ್ ಇದು. ಮೊದಲ ಸಲ ಆರೋಪಿಗಳ ಸಿಸಿಟಿವಿ ಫೋಟೋ ಲಭ್ಯ ಆಗಿದೆ. ಬಾರ್ನಲ್ಲಿ ಕುಡಿಯುತ್ತಿರುವ ಸಿಸಿಟಿವಿ ದೃಶ್ಯ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಸಿಕ್ಕಿದೆ. 7 ಕೋಟಿ ರಾಬರಿಗೂ ಮುನ್ನ ಡಕಾಯಿತು ಎಣ್ಣೆ ಪಾರ್ಟಿ ಮಾಡಿದ್ರು. ನವೆಂಬರ್ 17ನೇ ತಾರೀಕು ಬಾರ್ ಮತ್ತು ಡೇರಿ ಸರ್ಕಲ್ ಬಳಿ ಓಡಾಟ ಮಾಡಿದ್ರು. 7 ಕೋಟಿ ರಾಬರಿ ಕೇಸ್ನ ಬಿಗ್ ಅಪ್ಡೇಟ್. ಮೊದಲ ಸಲ ಈ ಕದೀಮರು ಯಾರು ಅನ್ನುವ ಅವರ ಮುಖ ಚಹರೆ ಇರುವಂತ ಫೋಟೋ ಲಭ್ಯ ಆಗಿದೆ. ಬಾರ್ನಲ್ಲಿ ಇವರು ಕುಡಿದು ಅಲ್ಲಿ ಮೂವ್ ಆಗ್ತಾ ಇರುವಂತ ಇವರ ಫೋಟೋ ಲಭ್ಯ ಆಗಿದೆ. ನೋಡಿ, ಇವರೇನೆ ಬಾರ್ನ ಒಳಗಡೆ ಕಂಠಪೂರ್ತಿ ಕುಡಿದು ಈ ರಾಬರ್ಸ್ ಆ ನಂತರ ಹೇಗ್ ಡಕಾಯಿತಿ ಮಾಡಿದ್ರು, ಹೇಗೆಲ್ಲ ಪ್ಲಾನ್ ಮಾಡಿದ್ರು ಅನ್ನೋದು ಈಗ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಸಿಕ್ಕಿರುವಂತ ಮಾಹಿತಿ ಇದು. ಓರ್ವ ಹೆಗಲ ಮೇಲೆ ಶಾಲ್ ಹಾಕೊಂಡಿದ್ದಾನೆ, ಇನ್ನೊಬ್ಬ ಜರ್ಕಿನ್ ಹಾಕೊಂಡಿದ್ದಾನೆ. ಇಬ್ರಿದ್ರು. ಡೇರಿ ಸರ್ಕಲ್ ಬಳಿ 2 ಬಾರಿ ಓಡಾಡಿದ ಈ ಕದೀಮರು ಡಕಾಯಿತರು. ಪೊಲೀಸ್ ತನಿಖೆ ವೇಳೆ ಆರೋಪಿಗಳ ಗುರುತು ಪತ್ತೆಯಾಗಿದೆ. ಯಾರು ಈ ಕದೀಮರು ಅನ್ನೋದು, ಸಿಸಿಟಿವಿಯಲ್ಲಿ ಇವರೇ ಕದೀಮರು ಅನ್ನೋದು ಪತ್ತೆಯಾಗಿದೆ. ಅಂತೆ ಕಂತೆ ಯಾವುದೂ ಅಲ್ಲ, ಇವರೇ ಅನ್ನೋದು ಸಿಸಿಟಿವಿ ಫುಟೇಜ್ ನಲ್ಲಿ ಸಾರಿ ಹೇಳ್ತಾ ಇದೆ. ಇವರೇ ಕಳ್ಳರು. ಇವರು ಮೂವ್ಮೆಂಟ್ ಆಗಿರುವಂತ ಜಾಗದ ಎಲ್ಲಾ ಸಿಸಿಟಿವಿ ಫುಟೇಜ್ ಗಳನ್ನ ಈಗ ಪರಿಶೀಲನೆ ಮಾಡ್ತಾ ಇರುವ ಪೊಲೀಸರಿಗೆ ಡೇರಿ ಸರ್ಕಲ್ ಬಳಿ 2 ಬಾರಿ ಇವರು ಓಡಾಡಿರೋದು ಗೊತ್ತಾಗಿದೆ. ಬಾರ್ನ ಒಳಗಡೆ ಕೂತ್ಕೊಂಡು ಕುಡಿತಾ ಇರೋದು ಗೊತ್ತಾಗಿದೆ. ಆ ನಂತರ ಅಲ್ಲಿಂದ ಹೋಗಿರೋದು ಕೂಡ ಗೊತ್ತಾಗಿದೆ. ನೋಡಿ, ಎಲ್ಲಾ ಫುಟೇಜ್ ಲಭ್ಯ ಆಗಿದೆ. ಹಾಡ ಹಗಲೇ ಇವರು ಹೆಂಗೆಲ್ಲ ಪ್ಲಾನ್ ಮಾಡಿ ಡಕಾಯಿತಿ ಮಾಡಿದ್ರು, ಎಲ್ಲಿಗೆ ಹೋಗಿದ್ರು, ಈ ಕದೀಮ್ರು ಅಲ್ಲಿ ರಾಬ್ರಿ ಮಾಡೋದಕ್ಕಿಂತ ಮುಂಚೆ ಎಲ್ಲಿಂದ ಬಂದ್ರು, ಎಲ್ಲಿಗೆ ಹೋದ್ರು, ಮೂವ್ಮೆಂಟ್ ಆಗಿದ್ದಲ್ಲಿ ಎಲ್ಲಿ ನಿಂತಿದ್ರು, ಎಲ್ಲಿ ಕೂತಿದ್ರು, ಎಲ್ಲದರ ಸಿಸಿಟಿವಿ ಫುಟೇಜ್ ಅನ್ನ ಈಗ ಪೊಲೀಸರು ಕೆದಕ್ತಾ ಇದ್ದಾರೆ. ಇದೊಂದು ಫುಟೇಜ್ ನಲ್ಲಿ ಅವರು ಅಲ್ಲಿ ಎಂಟ್ರಿ ಆಗ್ತಿರೋದು, ಬಾರ್ನ ಒಳಗಡೆ ಎಂಟ್ರಿ ಆಗ್ತಿರುವಂತ ದೃಶ್ಯ ನೀವು ಕಾಣ್ತಾ ಇದ್ದೀರಿ. ಸಿಸಿಟಿವಿ ಫುಟೇಜ್ ನಲ್ಲಿ 4-5 ತಂಡದಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್. ಅಭಿಷೇಕ, ಈ ಕದೀಮರು ಎಲ್ಲಿ ಹೋಗಿದ್ರು, ಎಲ್ಲಿ ಬಂದಿದ್ರು ಅನ್ನುವ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಈಗ ಒಂದು ಬಾರಿನ ಒಳಗಡೆ ಇವರು ಹೋಗಿರುವ ದೃಶ್ಯ ಪತ್ತೆ ಆಗಿದೆ. ಅಭಿಷೇಕ್, ಸದ್ಯ ಯಾವ ಬಾರ್ ಅದು, ಎಲ್ಲದು, ಎಷ್ಟು ಜನ ಇದ್ರು, ಹೆಚ್ಚಿನ ವಿವರ ಪೊಲೀಸರಿಗೆ ಏನ್ ಸಿಕ್ಕಿದೆ ಅಭಿಷೇಕ್? ಈಗಾಗಲೇ ಇದು ಹಳೆ ಮಾದರಿಯ ಟೆಕ್ನಿಕ್ಗಳನ್ನು ಬಳಸಿ ರಾಬರಿ ಮಾಡಿರುವಂತಹ ಈ ಹಿಂದಿನ ಅಫೆಂಡರ್ಸ್ಗಳೇನೆಂದರೆ ಅವರೇ ಈ ರೀತಿಯಾದಂತಹ ಕೃತ್ಯವನ್ನು ಮಾಡಿರಬಹುದು ಅನ್ನುವಂತಹ ಕಾರಣದಿಂದಾಗಿ ಅವರ ಹಳೆಯ ಡೀಟೇಲ್ಸ್ಗಳನ್ನು ಕಲೆ ಹಾಕಿದಂತಹ ಸಂದರ್ಭದಲ್ಲಿ ಅವರಿಗೆ ಕೃತ್ಯ ನಡೆದಂತಹ ದಿನದ ಒಂದು ಫೋಟೋಸ್ಗಳನ್ನ ಸಿಗುತ್ತೆ. ಆ ಫೋಟೋಸ್ಗಳನ್ನ ನಗರದ ಅವರು ಇರುವಂತಹ ಏರಿಯಾದಲ್ಲಿ ಮತ್ತು ಅವರ ಸಂದರ್ಭದಲ್ಲಿ ಇವರು ಆರೋಪಿಗಳಿರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸ್ತಾರೆ. ಸದ್ಯ ಈಗ ಸಿಕ್ಕಿರುವಂತಹ ಇಬ್ಬರು ಏನಿದ್ದಾರೆ ಅವರು ಬರೀ ಗಾಳಗಳಷ್ಟೇ ಅಂತ ಹೇಳಲಾಗ್ತದೆ. ಅಂದ್ರೆ ಇನ್ವಾಲ್ವ್ ಆಗಿದ್ದಾರೆ, ಈ ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆದ್ರೆ ಇವರನ್ನು ಕೂಡ ಯೂಸ್ ಮಾಡಿಕೊಂಡು ಈ ರೀತಿಯಾದಂತಹ ದರೋಡೆಗಳನ್ನ ಮಾಡುವಂತಹ ಮುಖಾಂತರ ದರೋಡೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಬೇಸಿಕ್ ಇನ್ವೆಸ್ಟಿಗೇಷನ್ ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಇವರು ಕೃತ್ಯವನ್ನ ಎಸಗುವಂತಹ ಹಿಂದಿನ ದಿನ, ಅಂದ್ರೆ ಹಿಂದಿನ 2 ದಿನದ ಹಿಂದೆ ಏನಿದೆ ಬಾರ್ನಲ್ಲಿ ಕುಡಿತಾರೆ ಮತ್ತು ಅವರ ಒಂದಷ್ಟು ಚರ್ಚೆಗಳು ಕೂಡ ಆಗುತ್ತೆ. ನಂತರ ಅವರು ಎಲ್ಲಿ ಹೋಗಿದ್ರು ಅನ್ನುವಂತಹ ನಿಟ್ಟಿನಲ್ಲಿ ಆ ವೇನ ಒಂದು ಸಿಸಿಟಿವಿಗಳನ್ನ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಅಂದ್ರೆ ಸಾಕಷ್ಟು ಒಂದು ಶ್ರಮವನ್ನ ವಹಿಸಿ ಹಳೆ ಅಫೆಂಡರ್ಸ್ ಗಳನ್ನ ಮೂಲಗಳನ್ನ ಕೆದಕಿ ಇಲ್ಲಿಯವರೆಗೂ ಬಂದು, ಅಂದ್ರೆ ಈ ಸ್ಟೇಜ್ಗೆ ಬಂದು ನಿಂತಿದೆ. ಅಂದ್ರೆ ಒಬ್ಬ ಆರೋಪಿ ಈ ರೀತಿಯಾದಂತಹ ಒಂದು ಚೆಹರೆ ಉಳ್ಳವನು ಅಂತ ಹೇಳಿ ಗುರುತಿಸುವಂತಹ ಮಟ್ಟಿಗೆ ಈಗ ಪೊಲೀಸರು ಇದಾಗಿರುವಂತದ್ದು, ತಲುಪಿರುವಂತದ್ದು. ಹೀಗಾಗಿ ಸದ್ಯ ಮುಂದಿನ ಹಂತದಲ್ಲಿ ಇವರ ಜೊತೆ ಇದ್ದಂತಹ ಈ ಹಿಂದೆ ಇದ್ದಂತಹ ಲಿಂಕ್ಗಳನ್ನ ಪರಿಶೀಲನೆ ನಡೆಸುವಂತದ್ದು. ಅಂದ್ರೆ ಅವರು ಆರೋಪಿಗಳು ಇದೆ ಅಂತ ಗೊತ್ತಾದ್ರೆ ಅವರ ಮೊಬೈಲ್ಗಳು ಈಗಾಗಲೇ ಅಪ್ಡೇಟ್ಗಳಾಗಿರುತ್ತೆ. ಆ ಮೊಬೈಲ್ ನಂಬರ್ಗಳು, ಆ ಲಿಂಕ್ಗಳ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕುವಂತಹ ಕೆಲಸಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಹೀಗಾಗಿ ಆದಷ್ಟು ಬೇಗ ಆರೋಪಿಗಳು ಕಂಬಿಯ ಹಿಂದೆ ಇಳಿತಾರೆ ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಅವರನ್ನ ಪತ್ತೆ ಹಚ್ಚುವಂತಹ ಕೆಲಸದಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಯಾಕಂದ್ರೆ ಸಾಕಷ್ಟು ಜನ ಎಫಿಷಿಯಂಟ್ ಆದಂತಹ ಆಫೀಸರ್ಸ್ ಕೂಡ ಇದ್ದಾರೆ. ಈಗಾಗಲೇ ಹೇಳಿದಂಗೆ 18 ಜನ ಆಫೀಸರ್ಸ್ ಈ ಒಂದು ಪ್ರಕರಣದ ಹಿಂದೆ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಆದಷ್ಟು ಬೇಗ ಅವರನ್ನ ಪತ್ತೆ ಹಚ್ಚುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಟೆಕ್ನಿಕಲ್ ಆಗಿ ಅವರನ್ನ ಯಾವ ರೀತಿ ಕಂಡುಹಿಡಿಯಬೇಕು ಮತ್ತೆ ಅವರು ಎಲ್ಲಿ ಹೋಗಿರುವಂತದ್ದು, ಅವರ ಪ್ಲಾನಿಂಗ್ ಏನು, ಮತ್ತು ಮುಂದಿನ
ಯಾವ ಎಲ್ಲಿ ರೀಚ್ ಆಗ್ಬೋದು ಅದೆಲ್ಲದರ ಅಂದ್ರೆ ಹೊರ ರಾಜ್ಯಕ್ಕೂ ಕೂಡ ಒಂದು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಈ ರೀತಿಯಾದಂತಹ ಆರೋಪಿಗಳು ಬಂದಂತಹ ಸಂದರ್ಭದಲ್ಲಿ ಲಾಕ್ ಮಾಡ್ಕೊಳ್ಳಿ, ನಾವು ಅವರನ್ನ ವಶಕ್ಕೆ ಪಡೆದುಕೊಳ್ಳಿ ಅಂತ ಹೇಳಿ ಅವರಿಗೆ ಸೂಚನೆಯನ್ನ ಕೂಡ ಕೊಡಲಾಗಿತ್ತು. ಹೀಗಾಗಿ ಸದ್ಯ ಎಲ್ಲಾ ರಾಜ್ಯದ ಅಲ್ಲಿದ್ದಂತಹ ಪ್ರಮುಖ ಆಫೀಸರ್ಸ್ ಏನಿದ್ದಾರೆ ಅವರ ಜೊತೆ ನಗರ ಪೊಲೀಸರು ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತದ್ದು. ಸಹಜವಾಗಿ ಅವರವರ ಸ್ಟೇಟ್ ನಲ್ಲಿ ಈ ರೀತಿಯಾದಂತಹ ಒಂದು ಅಫೆನ್ಸ್ ಮಾಡುವಂತಹ ಟೀಮ್ ಎಲ್ಲೆಲ್ಲಿ ನೆಲೆ ಊರುತ್ತೆ ಮತ್ತೆ ಎಲ್ಲೆಲ್ಲಿ ಪರಾರಿ ಆಗುತ್ತೆ ಅನ್ನುವಂತಹ ವಿಚಾರಗಳು ಅಲ್ಲಿದ್ದಂತಹ ಲೋಕಲ್ ಪೊಲೀಸರಿಗೆ ಗೊತ್ತಾಗೇ ಆಗುತ್ತೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಅವರ ಮುಖಾಂತರ ಅವರ ಬಳಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿ ಅವರ ಸಹಕಾರವನ್ನ ಪಡೆದು ಕೂಡ ಕೆಲಸವನ್ನ ಮಾಡುವಂತ ಮಾಡ್ತಾ ಇದ್ದಾರೆ. ಈಗ ಸದ್ಯ ಇವರು ಹೋಗಿರುವಂತಹ ಬೆಟ್ಟರಹಳ್ಳಿಗಳ ಒಂದು ಜೈಲಿನಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಮಾಲೂರಿಗೆ ಹೋಗಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಪೊಲೀಸರು ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಭಿಷೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಅಭಿಷೇಕ್ ಜಸ್ಟ್ ಹೋಲ್ಡ್. 7 ಕೋಟಿ ರಾಬರಿ ಕೇಸ್ನ ಬಿಗ್ ಅಪ್ಡೇಟ್ ಇದು. ಮೊದಲ ಸಲ ಆರೋಪಿಗಳ ಸಿಸಿಟಿವಿ ಫೋಟೋ ಲಭ್ಯ ಆಗಿದೆ. ಬಾರ್ನಲ್ಲಿ ಕುಡಿಯುತ್ತಿರುವ ಸಿಸಿಟಿವಿ ದೃಶ್ಯ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಸಿಕ್ಕಿದೆ. 7 ಕೋಟಿ ರಾಬರಿಗೂ ಮುನ್ನ ಡಕಾಯಿತು ಎಣ್ಣೆ ಪಾರ್ಟಿ ಮಾಡಿದ್ರು. ನವೆಂಬರ್ 17ನೇ ತಾರೀಕು ಬಾರ್ ಮತ್ತು ಡೇರಿ ಸರ್ಕಲ್ ಬಳಿ ಓಡಾಟ ಮಾಡಿದ್ರು. 7 ಕೋಟಿ ರಾಬರಿ ಕೇಸ್ನ ಬಿಗ್ ಅಪ್ಡೇಟ್. ಮೊದಲ ಸಲ ಈ ಕದೀಮರು ಯಾರು ಅನ್ನುವ ಅವರ ಮುಖ ಚಹರೆ ಇರುವಂತ ಫೋಟೋ ಲಭ್ಯ ಆಗಿದೆ. ಬಾರ್ನಲ್ಲಿ ಇವರು ಕುಡಿದು ಅಲ್ಲಿ ಮೂವ್ ಆಗ್ತಾ ಇರುವಂತ ಇವರ ಫೋಟೋ ಲಭ್ಯ ಆಗಿದೆ. ನೋಡಿ, ಇವರೇನೆ ಬಾರ್ನ ಒಳಗಡೆ ಕಂಠಪೂರ್ತಿ ಕುಡಿದು ಈ ರಾಬರ್ಸ್ ಆ ನಂತರ ಹೇಗ್ ಡಕಾಯಿತಿ ಮಾಡಿದ್ರು, ಹೇಗೆಲ್ಲ ಪ್ಲಾನ್ ಮಾಡಿದ್ರು ಅನ್ನೋದು ಈಗ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಸಿಕ್ಕಿರುವಂತ ಮಾಹಿತಿ ಇದು. ಓರ್ವ ಹೆಗಲ ಮೇಲೆ ಶಾಲ್ ಹಾಕೊಂಡಿದ್ದಾನೆ, ಇನ್ನೊಬ್ಬ ಜರ್ಕಿನ್ ಹಾಕೊಂಡಿದ್ದಾನೆ, ಇಬ್ಬರಿದ್ರು. ಡೇರಿ ಸರ್ಕಲ್ ಬಳಿ 2 ಬಾರಿ ಓಡಾಡಿದ ಈ ಕದೀಮರು ಡಕಾಯಿತರು. ಪೊಲೀಸ್ ತನಿಖೆ ವೇಳೆ ಆರೋಪಿಗಳ ಗುರುತು ಪತ್ತೆಯಾಗಿದೆ. ಯಾರು ಈ ಕದೀಮರು ಅನ್ನೋದು ಸಿಸಿಟಿವಿಯಲ್ಲಿ ಇವರೇ ಕದೀಮರು ಅನ್ನೋದು ಪತ್ತೆಯಾಗಿದೆ. ಅಂತೆ ಕಂತೆ ಯಾವುದೂ ಅಲ್ಲ, ಇವರೇ ಅನ್ನೋದು ಸಿಸಿಟಿವಿ ಫುಟೇಜ್ ನಲ್ಲಿ ಸಾರಿ ಹೇಳ್ತಾ ಇದೆ. ಇವರೇ ಕಳ್ಳರು. ಇವರು ಮೂವ್ಮೆಂಟ್ ಆಗಿರುವಂತ ಜಾಗದ ಎಲ್ಲಾ ಸಿಸಿಟಿವಿ ಫುಟೇಜ್ ಗಳನ್ನ ಈಗ ಪರಿಶೀಲನೆ ಮಾಡ್ತಾ ಇರುವ ಪೊಲೀಸರಿಗೆ ಡೇರಿ ಸರ್ಕಲ್ ಬಳಿ 2 ಬಾರಿ ಇವರು ಓಡಾಡಿರೋದು ಗೊತ್ತಾಗಿದೆ. ಬಾರ್ನ ಒಳಗಡೆ ಕೂತ್ಕೊಂಡು ಕುಡಿತಾ ಇರೋದು ಗೊತ್ತಾಗಿದೆ. ಆ ನಂತರ ಅಲ್ಲಿಂದ ಹೋಗಿರೋದು ಕೂಡ ಗೊತ್ತಾಗಿದೆ. ನೋಡಿ, ಎಲ್ಲಾ ಫುಟೇಜ್ ಲಭ್ಯ ಆಗಿದೆ. ಹಾಡ ಹಗಲೇ ಇವರು ಹೆಂಗೆಲ್ಲ ಪ್ಲಾನ್ ಮಾಡಿ ಡಕಾಯಿತಿ ಮಾಡಿದ್ರು, ಎಲ್ಲಿಗೆ ಹೋಗಿದ್ರು, ಈ ಕದೀಮ್ರು ಅಲ್ಲಿ ರಾಬ್ರಿ ಮಾಡೋದಕ್ಕಿಂತ ಮುಂಚೆ ಎಲ್ಲಿಂದ ಬಂದ್ರು, ಎಲ್ಲಿಗೆ ಹೋದ್ರು, ಮೂವ್ಮೆಂಟ್ ಆಗಿದ್ದಲ್ಲಿ ಎಲ್ಲಿ ನಿಂತಿದ್ರು, ಎಲ್ಲಿ ಕೂತಿದ್ರು, ಎಲ್ಲದರ ಸಿಸಿಟಿವಿ ಫುಟೇಜ್ ಅನ್ನ ಈಗ ಪೊಲೀಸರು ಕೆದಕ್ತಾ ಇದ್ದಾರೆ. ಇದೊಂದು ಫುಟೇಜ್ ನಲ್ಲಿ ಅವರು ಅಲ್ಲಿ ಎಂಟ್ರಿ ಆಗ್ತಿರೋದು, ಬಾರ್ನ ಒಳಗಡೆ ಎಂಟ್ರಿ ಆಗ್ತಿರುವಂತಹ ದೃಶ್ಯ ನೀವು ಕಾಣ್ತಾ ಇದ್ದೀರಿ ಸಿಸಿಟಿವಿ ಫುಟೇಜ್ ನಲ್ಲಿ. 4-5 ತಂಡದಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್. ಅಭಿಷೇಕ, ಈ ಕದೀಮರು ಎಲ್ಲಿ ಹೋಗಿದ್ರು, ಎಲ್ಲಿ ಬಂದಿದ್ರು ಅನ್ನುವ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಈಗ ಒಂದು ಬಾರಿನ ಒಳಗಡೆ ಇವರು ಹೋಗಿರುವ ದೃಶ್ಯ ಪತ್ತೆ ಆಗಿದೆ. ಅಭಿಷೇಕ್, ಸದ್ಯ ಯಾವ ಬಾರ್ ಅದು, ಎಲ್ಲದು, ಎಷ್ಟು ಜನ ಇದ್ರು, ಹೆಚ್ಚಿನ ವಿವರ ಪೊಲೀಸರಿಗೆ ಏನ್ ಸಿಕ್ಕಿದೆ ಅಭಿಷೇಕ್? ಈಗಾಗಲೇ ಇದು ಹಳೆ ಮಾದರಿಯ ಟೆಕ್ನಿಕ್ಗಳನ್ನು ಬಳಸಿ ರಾಬರಿ ಮಾಡಿರುವಂತಹ ಈ ಹಿಂದಿನ ಅಫೆಂಡರ್ಸ್ಗಳೇನಿದ್ರೆ ಅವರೇ ಈ ರೀತಿಯಾದಂತಹ ಕೃತ್ಯವನ್ನು ಮಾಡಿರಬಹುದು ಅನ್ನುವಂತಹ ಕಾರಣದಿಂದಾಗಿ ಅವರ ಹಳೆಯ ಡೀಟೇಲ್ಸ್ ಗಳನ್ನು ಕಲೆ ಹಾಕಿದಂತಹ ಸಂದರ್ಭದಲ್ಲಿ ಅವರಿಗೆ ಕೃತ್ಯ ನಡೆದಂತಹ ದಿನದ ಒಂದು ಫೋಟೋಸ್ಗಳನ್ನ ಸಿಗುತ್ತೆ. ಆ ಫೋಟೋಸ್ಗಳನ್ನ ನಗರದ ಅವರು ಇರುವಂತಹ ಏರಿಯಾದಲ್ಲಿ ಮತ್ತು ಅವರ ಸಂದರ್ಭದಲ್ಲಿ ಇವರು ಆರೋಪಿಗಳಿರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸ್ತಾರೆ. ಸದ್ಯ ಈಗ ಸಿಕ್ಕಿರುವಂತಹ ಇಬ್ಬರು ಏನಿದ್ದಾರೆ ಅವರು ಬರೀ ಗಾಳಗಳಷ್ಟೇ ಅಂತ ಹೇಳಲಾಗ್ತದೆ. ಅಂದ್ರೆ ಇನ್ವಾಲ್ವ್ ಆಗಿದ್ದಾರೆ, ಈ ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆದ್ರೆ ಇವರನ್ನು ಕೂಡ ಯೂಸ್ ಮಾಡಿಕೊಂಡು ಈ ರೀತಿಯಾದಂತಹ ದರೋಡೆಗಳನ್ನ ಮಾಡುವಂತಹ ಮುಖಾಂತರ ದರೋಡೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಬೇಸಿಕ್ ಇನ್ವೆಸ್ಟಿಗೇಷನ್ ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಇವರು ಕೃತ್ಯವನ್ನ ಎಸಗುವಂತಹ ಹಿಂದಿನ ದಿನ, ಅಂದ್ರೆ ಹಿಂದಿನ 2 ದಿನದ ಹಿಂದೆ ಏನಿದೆ ಬಾರ್ನಲ್ಲಿ ಕುಡಿತಾರೆ ಮತ್ತು ಅವರ ಒಂದಷ್ಟು ಚರ್ಚೆಗಳು ಕೂಡ ಆಗುತ್ತೆ. ನಂತರ ಅವರು ಎಲ್ಲಿ ಹೋಗಿದ್ರು ಅನ್ನುವಂತಹ ನಿಟ್ಟಿನಲ್ಲಿ ಆ ವೇನ ಒಂದು ಸಿಸಿಟಿವಿಗಳನ್ನ
ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಅಂದ್ರೆ ಸಾಕಷ್ಟು ಒಂದು ಶ್ರಮವನ್ನ ವಹಿಸಿ ಹಳೆ ಅಫೆಂಡರ್ಸ್ ಗಳನ್ನ ಮೂಲಗಳನ್ನ ಕೆದಕಿ ಇಲ್ಲಿಯವರೆಗೂ ಬಂದು ಅಂದ್ರೆ ಈ ಸ್ಟೇಜ್ಗೆ ಬಂದು ನಿಂತಿದೆ. ಅಂದ್ರೆ ಒಬ್ಬ ಆರೋಪಿ ಈ ರೀತಿಯಾದಂತಹ ಒಂದು ಚೆಹರೆ ಉಳ್ಳವನು ಅಂತ ಹೇಳಿ ಗುರುತಿಸುವಂತಹ ಮಟ್ಟಿಗೆ ಈಗ ಪೊಲೀಸರು ಇದಾಗಿರುವಂತದ್ದು ತಲುಪಿರುವಂತದ್ದು. ಹೀಗಾಗಿ ಸದ್ಯ ಮುಂದಿನ ಹಂತದಲ್ಲಿ ಇವರ ಜೊತೆ ಇದ್ದಂತಹ ಈ ಹಿಂದೆ ಇದ್ದಂತಹ ಲಿಂಕ್ಗಳನ್ನ ಪರಿಶೀಲನೆ ನಡೆಸುವಂತದ್ದು. ಅಂದ್ರೆ ಅವರು ಆರೋಪಿಗಳು ಇದೆ ಅಂತ ಗೊತ್ತಾದ್ರೆ ಅವರ ಮೊಬೈಲ್ಗಳು ಈಗಾಗಲೇ ಅಪ್ಡೇಟ್ಗಳಾಗಿರುತ್ತೆ. ಆ ಮೊಬೈಲ್ ನಂಬರ್ಗಳು ಆ ಲಿಂಕ್ಗಳ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕುವಂತಹ ಕೆಲಸಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಹೀಗಾಗಿ ಆದಷ್ಟು ಬೇಗ ಆರೋಪಿಗಳು ಕಂಬಿಯ ಹಿಂದೆ ಇಲ್ಲಿದ್ದಾರೆ ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಅವರನ್ನ ಪತ್ತೆ ಹಚ್ಚುವಂತಹ ಕೆಲಸದಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಯಾಕಂದ್ರೆ ಸಾಕಷ್ಟು ಜನ ಎಫಿಷಿಯಂಟ್ ಆದಂತಹ ಆಫೀಸರ್ಸ್ ಕೂಡ ಇದ್ದಾರೆ. ಈಗಾಗಲೇ ಹೇಳಿದಂತೆ 18 ಜನ ಆಫೀಸರ್ಸ್ ಈ ಒಂದು ಪ್ರಕರಣದ ಹಿಂದೆ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಆದಷ್ಟು ಬೇಗ ಅವರನ್ನ ಪತ್ತೆ ಹಚ್ಚುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಟೆಕ್ನಿಕಲ್ ಆಗಿ ಅವರನ್ನ ಯಾವ ರೀತಿ ಕಂಡುಹಿಡಿಯಬೇಕು ಮತ್ತೆ ಅವರು ಎಲ್ಲೆಲ್ಲಿ ಹೋಗಿರುವಂತದ್ದು, ಅವರ ಪ್ಲಾನಿಂಗ್ ಏನು ಮತ್ತೆ ಮುಂದಿನ ಎಲ್ಲಿ ರೀಚ್ ಆಗ್ಬೋದು ಅದೆಲ್ಲದರ ಅಂದ್ರೆ ಹೊರ ರಾಜ್ಯಕ್ಕೂ ಕೂಡ ಒಂದು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಈ ರೀತಿಯಾದಂತಹ ಆರೋಪಿಗಳು ಬಂದಂತಹ ಸಂದರ್ಭದಲ್ಲಿ ಲಾಕ್ ಮಾಡ್ಕೊಳ್ಳಿ, ನಾವು ಅವರನ್ನ ವಶಕ್ಕೆ ಪಡೆದುಕೊಳ್ಳಿ ಅಂತ ಹೇಳಿ ಅವರಿಗೆ ಸೂಚನೆಯನ್ನ ಕೂಡ ಕೊಡಲಾಗಿತ್ತು. ಹೀಗಾಗಿ ಸದ್ಯ ಎಲ್ಲಾ ರಾಜ್ಯದ ಅಲ್ಲಿದ್ದಂತಹ ಪ್ರಮುಖ ಆಫೀಸರ್ಸ್ ಏನಿದ್ದಾರೆ ಅವರ ಜೊತೆ ನಗರ ಪೊಲೀಸರು ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತದ್ದು. ಸಹಜವಾಗಿ ಅವರವರ ಸ್ಟೇಟ್ ನಲ್ಲಿ ಈ ರೀತಿಯಾದಂತಹ ಒಂದು ಅಫೆನ್ಸ್ ಮಾಡುವಂತಹ ಟೀಮ್ ಎಲ್ಲೆಲ್ಲಿ ನೆಲೆ ಊರುತ್ತೆ ಮತ್ತೆ ಎಲ್ಲೆಲ್ಲಿ ಪರಾರಿ ಆಗುತ್ತೆ ಅನ್ನುವಂತಹ ವಿಚಾರಗಳು ಅಲ್ಲಿದ್ದಂತಹ ಲೋಕಲ್ ಪೊಲೀಸರಿಗೆ ಗೊತ್ತಾಗೇ ಆಗುತ್ತೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಅವರ ಮುಖಾಂತರ ಅವರ ಬಳಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿ ಅವರ ಸಹಕಾರವನ್ನ ಪಡೆದು ಕೂಡ ಕೆಲಸವನ್ನ ಮಾಡುವಂತಹ ಮಾಡ್ತಾ ಇದ್ದಾರೆ. ಈಗ ಸದ್ಯ ಇವರು ಹೋಗಿರುವಂತಹ ಅಂದ್ರೆ ಬೆಟ್ಟರಹಳ್ಳಿಗಳ ಒಂದು ವೇನಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಮಾದೂರಿಗೆ ಹೋಗಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಪೊಲೀಸರು ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಭಿಷೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್.